ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ಭಗವದ್ಗೀತಾ ಪಠಣ ವರ್ಗವನ್ನ ಪರಮಾತ್ಮನ ಪ್ರಾರ್ಥನೆಯೊಂದಿಗೆ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ಕಾಣಿಸ್ತದೆ ಈ ಪಠಣ ವರ್ಗವನ್ನ ಪರಮಾತ್ಮನ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಆ ಕರುಣಾಮಯಿಯಾದ ಮಾಧವನ ಚರಣಾರವಿಂದಗಳಿಗೆ ನಮಸ್ಕರಿಸಿ ಇಂದಿನ ಈ ಭಗವದ್ಗೀತೆಯನ್ನ ಪಠಣವನ್ನ ಪ್ರಾರಂಭಿಸೋಣ. ಈ ಭಗವದ್ಗೀತೆಯ ಕಥಾ ಪ್ರಸಂಗವನ್ನ ನೋಡಿದಾಗ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅಡಕಿದ ಈ ಭಗವದ್ಗೀತೆ ಭಗವಂತನ ಒಂದು ಗೀತೆ. ಅವನು ಹೇಳಿದಂಥ ಉಪದೇಶ ಇದು ಅರ್ಜುನನಿಗಾಗಿ. ಅರ್ಜುನ ಯುದ್ಧ ಭೂಮಿಯಲ್ಲಿ ಕೌರವರಲ್ಲಿರುವಂತಹ ಹಿರಿಯರೊಂದಿಗೆ ಮತ್ತು ಗುರುಗಳೊಂದಿಗೆ ನಾನು ಯುದ್ಧ ಮಾಡಲಾರೆ ಎಂದಾಗ ಕೃಷ್ಣ ಅರ್ಜುನನಿಗೆ ತಿಳಿಸಿ ಹೇಳ್ತಾ ಇದ್ದಾನೆ, ಇದೆಂಥ ನಿನ್ನ ಹಿಂಜರಿತ, ಇದೆಂಥ ನಿನ್ನ ಒಂದು ಹೇಳಿತನ, ನೀನು ಕ್ಷತ್ರಿಯ, ಅದಕ್ಕಾಗಿ ನಿನ್ನ ಕರ್ತವ್ಯ ನೀನು ಮಾಡಲೇಬೇಕು. ನೀನು ಈ ಅನ್ಯಾಯದಲ್ಲಿ ತೊಡಗಿದಂತಹ ಕೌರವರನ್ನ ಸದೆಬಡಿಯಲೇಬೇಕು, ನಿನ್ನ ಪ್ರಜೆಗಳನ್ನು ರಕ್ಷಿಸಬೇಕು ಅಂತ ಹೇಳಿದಾಗ ನಿನ್ನ ಪ್ರತಿಯೊಬ್ಬರಿಗೂ ಕರ್ತವ್ಯ ಅನ್ನುವುದು ಅತ್ಯಂತ ಮಹತ್ವ. ನಿನ್ನ ಕರ್ಮವನ್ನು ನೀನು ಆಚರಿಸಲೇಬೇಕು. ಯಾಕೆಂದ್ರೆ ಈಗಾಗಲೇ ಅವರೆಲ್ಲ ತಮ್ಮ ತಮ್ಮ ಆಯುಷ್ಯದ ಪ್ರಕಾರ ಎಲ್ಲರೂ ಮರಣ ಹೊಂದುವರೆ. ಈ ಜೀವನದಲ್ಲಿ ಆತ್ಮ ಒಂದೇ ನಿತ್ಯ ಶಾಶ್ವತ, ಆದ್ರೆ ಈ ಶರೀರ ಬಿದ್ದು ಹೋಗುವುದು. ಅದಕ್ಕಾಗಿ ನೀನು ದುಃಖಿಸಬೇಡ. ಈ ಒಂದು ಯುದ್ಧದಲ್ಲಿ ನೀನು ನಿನ್ನ ಒಂದು ಕ್ಷಾತ್ರ ತೇಜಸ್ಸನ್ನ ತೋರಿಸಲೇಬೇಕು, ನಿನ್ನ ಕರ್ತವ್ಯವನ್ನ ಮಾಡಬೇಕು ಅಂತ ಅವನಲ್ಲಿ ಆ ಕ್ಷಾತ್ರ ತೇಜಸ್ಸನ್ನು ಜಾಗೃತಗೊಳಿಸ್ತಾ ಇದ್ದಾನೆ. ಆಮೇಲೆ ಒಂದೊಂದಾಗಿ ಕರ್ಮದ ಮಹತ್ವವನ್ನ ಹೇಳಿಕೊಡ್ತಾ ಇದ್ದಾನೆ. ಪ್ರತಿಯೊಬ್ರು ಕರ್ಮವನ್ನ ಆಚರಿಸಲೇಬೇಕು. ಅದು ನಿಷ್ಕಾಮ ಕರ್ಮ, ಯಾವುದೇ ಒಂದು ಆಸಕ್ತಿ ಇಲ್ಲದೆ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಆಚರಿಸುವುದು. ಅದನ್ನ ಹಿಂದೆಲ್ಲ ಹೇಳಿಕೊಟ್ಟ. ಈಗ 4ನೇ ಅಧ್ಯಾಯದಲ್ಲಿ ಇದು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ. ಕರ್ಮ ಮಾಡುವುದು, ಅದರ ಜೊತೆಗೆ ಜ್ಞಾನ ಇರಬೇಕು, ಮತ್ತೆ ಸನ್ಯಾಸ, ಮತ್ತೆ ಅದರಲ್ಲಿ ಆಸಕ್ತಿ ಅಟ್ಯಾಚ್ಮೆಂಟ್ ಮೋಹ ಇಲ್ಲದೆ ಇರುವುದು. ಕರ್ತವ್ಯ ಮಾಡುವುದು, ಆದ್ರೆ ಅದರಲ್ಲಿ ಮೋಹ ಇಲ್ಲದೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಆಸಕ್ತಿ ಇಲ್ಲದೆ ಕರ್ಮ ಮಾಡುವುದು. ಮತ್ತೆ ಜ್ಞಾನ, ಸರಿಯಾದ ತಿಳಿವಳಿಕೆ ಹೊಂದುವುದು. ಆ ಕರ್ಮದ ಬಗ್ಗೆ ಆಗ್ಲಿ ಅಥವಾ ಆ ಒಂದು ಕರ್ತವ್ಯದ ವಿಷಯದ ಬಗ್ಗೆ, ಆ ಒಂದು ಎಂಥ ಕರ್ಮ ಮಾಡಬೇಕು, ಎಂಥ ಕರ್ಮ ಮಾಡುವುದರಿಂದ ಯಾವ ಒಂದು ಪ್ರಯೋಜನಗಳಾಗ್ತಾ ಇವೆ, ಆ ಎಲ್ಲ ಒಂದು ಸರಿಯಾದ ಸಮ್ಯಕ್ ಜ್ಞಾನ ತಿಳುವಳಿಕೆಯಿಂದ ಕೂಡಿಕೊಂಡು ಮಾಡಬೇಕು ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದನ್ನ ಹೇಳ್ತಾ ಯಜ್ಞದ ವಿವರಣೆ ಕೊಡ್ತಾ ಇದ್ದಾನೆ. ಯಜ್ಞ ಅದು ಕೂಡ ಅದೊಂದು ತ್ಯಾಗ. ಕರ್ಮದಲ್ಲಿ ಕರ್ಮ ಮಾಡ್ತಾ ಇರುವುದು ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮವೇ ಯಜ್ಞ. ಆ ಯಜ್ಞದ ವಿವರಗಳನ್ನ ಇಲ್ಲಿ ಒಂದೊಂದಾಗಿ ಹೇಳ್ತಾ ಇದ್ದಾನೆ. ಈಗ 27ನೇ ಶ್ಲೋಕ, 4ನೇ ಅಧ್ಯಾಯದಲ್ಲಿ 27ನೆಯ ಶ್ಲೋಕ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ಥೋಧ್ಯಾಯ. ಶ್ರೀ ಭಗವಾನುವಾಚ ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹತಿ ಜ್ಞಾನದೀಪಿತೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಅಪರೆ, ಚಾಪರೆ ಅಂತಾಗಿದೆ. ಆತ್ಮ ಸಂಯಮ ಯೋಗ ಅಗ್ನೌ ಜುಹತಿ ಜ್ಞಾನದೀಪಿತೆ. ಅಪರೆ ಅಂದ್ರೆ ಬೇರೆಯವರು, ಇನ್ನು ಕೆಲರು ಉಳಿದವರು ಯಾವ ರೀತಿ ತಮ್ಮ ಸಾಧನೆ ಮಾಡ್ತಾ ಇದ್ದಾರೆ. ಅಪರೆ ಉಳಿದವರು, ಕೆಲವರು. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ. ಸರ್ವಾಣಿ ಇಂದ್ರಿಯ ಕರ್ಮಾಣಿ, ಎಲ್ಲ ಇಂದ್ರಿಯದ ಕರ್ಮಗಳನ್ನ, ಇಂದ್ರಿಯಗಳಿಂದ ಮಾಡುವಂತಹ ಕರ್ಮಗಳನ್ನ. ಜ್ಞಾನೇಂದ್ರಿಯಗಳೇನಿವೆ ಇವೆಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಅವೆಲ್ಲ ಒಂದೊಂದು ಕರ್ಮ ಮಾಡ್ತಾ ಇರ್ತವೆ. ನೋಡುವುದು, ಮೂಸು ನೋಡುವುದು, ಇವೆಲ್ಲ ಆ ಎಲ್ಲ ಕರ್ಮಗಳನ್ನ. ಚ
ಪ್ರಾಣ ಕರ್ಮಾಣಿ ಮತ್ತು ಪ್ರಾಣಕ್ಕೆ ಸಂಬಂಧಿಸಿದ ಕರ್ಮಗಳನ್ನ, ಪ್ರಾಣವಾಯುವಿಗೆ ಸಂಬಂಧಿಸಿದ ಕರ್ಮಗಳನ್ನ, ಕ್ರಿಯೆಗಳನ್ನ ಜ್ಞಾನದೀಪಿತೆ ಆತ್ಮ ಸಂಯಮ ಯೋಗಾಗ್ನೌ ಜುಹತಿ. ಆತ್ಮ ಸಂಯಮ ಯೋಗ ಅಗ್ನೌ, ಅಗ್ನೌ ಅಗ್ನಿಯಲ್ಲಿ, ಬೆಂಕಿಯಲ್ಲಿ, ಅಗ್ನಿ ಇದ್ರ ಸಪ್ತವಿಭಕ್ತಿ ಏಕವಚನ. ಆತ್ಮ ಸಂಯಮ ಎನ್ನುವ ಯೋಗ ಎನ್ನುವ ಅಗ್ನಿಯಲ್ಲಿ, ಆತ್ಮವನ್ನ ನಿಯಂತ್ರಿಸುವುದು, ಮನಸ್ಸನ್ನ ನಿಯಂತ್ರಿಸುವುದು ಅನ್ನುವ ಯೋಗ, ಅದರ ಅಗ್ನಿಯಲ್ಲಿ ಜುಹತಿ ಅರ್ಪಿಸುತ್ತಾರೆ, ಹವಿಸನ್ನಾಗಿ ಅರ್ಪಿಸ್ತಾ ಇದ್ದಾರೆ ಇವೆಲ್ಲವುಗಳನ್ನ. ಅದೆಂಥದ್ದು? ಜ್ಞಾನದೀಪಿತೆ, ಜ್ಞಾನದಿಂದ ಪ್ರಜ್ವಲಿಸುವ, ಜ್ಞಾನದಿಂದ ಉದ್ದೀಪಿತವಾದ, ಜ್ಞಾನದಿಂದ ದೀಪಿತವಾದಂಥ ಆತ್ಮ ಸಂಯಮ ಯೋಗ ಎನ್ನುವ ಅಗ್ನಿಯಲ್ಲಿ ಜುಹತಿ ಅರ್ಪಿಸುತ್ತಾರೆ. ಅಪರೇ ಕೆಲವರು ಯೋಗಿಗಳು, ಸಾಧಕರು ಯಾವ ರೀತಿ ಮಾಡ್ತಾ ಇದ್ದಾರೆ? ತಮ್ಮ ಆತ್ಮ ಅಂದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಚ ಪ್ರಾಣ ಕರ್ಮಾಣಿ, ಎಲ್ಲ ಇಂದ್ರಿಯದಿಂದ ಮಾಡುವಂತಹ ಕರ್ಮಗಳನ್ನ ಮತ್ತು ಪ್ರಾಣದಿಂದ ಮಾಡುವಂತಹ ಕರ್ಮಗಳನ್ನ ಎರಡನ್ನ ಜ್ಞಾನದೀಪಿತೆ ಆತ್ಮ ಸಂಯಮ ಯೋಗಾಗ್ನೌ, ಜ್ಞಾನದಿಂದ ಉದ್ದೀಪಿತವಾದ, ಜ್ಞಾನದಿಂದ ಪ್ರಜ್ವಲಿತವಾದ ಆತ್ಮ ಸಂಯಮ ಎನ್ನುವ ಯೋಗ ಎನ್ನುವ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ. ಇಂದ್ರಿಯದಿಂದ ಮಾಡುವ ಕರ್ಮಗಳು ಅಂದ್ರೆ ಎಲ್ಲ ಅದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆ ಎಲ್ಲ ಕೆಲಸ ಮಾಡ್ತಾ ಇರ್ತವೆ, ಅವು ಕರ್ಮಗಳು. ಪ್ರಾಣ ಕರ್ಮಗಳು ಅಂದ್ರೆ ಪ್ರಾಣವಾಯುವಿನ ಕಾರ್ಯ. ಇದರಲ್ಲಿ ಮತ್ತೆ ಪತಂಜಲಿಯ ಯೋಗ ಒಂದು ವಿಷಯ ಬರ್ತಾ ಇದೆ. ಪ್ರಾಣವನ್ನ ನಿಯಂತ್ರಿಸುವುದು, ಪ್ರಾಣವನ್ನ ಯಾವ ರೀತಿ ಮೇಲಕ್ಕೆ ತೆಗೆದುಕೊಳ್ಳುವುದು, ಕೆಳಗೆ ಹಾಕುವುದು, ಈ ಒಂದು ಪ್ರಾಣಾಯಾಮ ಅಂದ್ರೆ ಅದನ್ನೇ ಇಲ್ಲಿ ಪ್ರಾಣಗಳನ್ನ ನಿಯಂತ್ರಿಸುವುದು, ಪ್ರಾಣವನ್ನ, ಆ ಒಂದು ಅದೊಂದು ಯೋಗ. ಆದಂತಹ ಕರ್ಮಗಳನ್ನು ಕೂಡ ಅವನ್ನು ಕೂಡ ಅವೆಲ್ಲವುಗಳನ್ನ ಜ್ಞಾನದೀಪಿತೆ ಆತ್ಮ ಸಂಯಮ ಯೋಗಾಗ್ನಿ, ಜ್ಞಾನದಿಂದ ಉದ್ದೀಪಿತವಾದಂತಹ ಆತ್ಮ ಸಂಯಮ ಯೋಗ ಎನ್ನುವ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ. ಜ್ಞಾನದಿಂದ ಉದ್ದೀಪಿತವಾಗಬೇಕು, ಆತ್ಮ ಸಂಯಮ ಮಾಡಬೇಕು, ಸರಿ, ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬೇಕು, ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನ, ಪ್ರಾಣಗಳನ್ನ ಎಲ್ಲವನ್ನ ಆತ್ಮ ಸಂಯಮದಲ್ಲೇ ಅರ್ಪಿಸ್ಬಿಡುವುದು, ಅದರಲ್ಲಿ ತೊಡಗಿಸ್ಬಿಡುವುದು, ಎಲ್ಲವನ್ನ ಅದರಲ್ಲೇ ಅರ್ಪಿಸ್ಬಿಡುವುದು ಅಂದ್ರೆ ನಿಯಂತ್ರಣವನ್ನ ಸಾಧಿಸುವುದು. ಆತ್ಮದ ಮೇಲೆ ಸಂಯಮ, ಮನಸ್ಸಿನ ಮೇಲೆ ಹತೋಟಿ, ನಿಯಂತ್ರಣ, ಅದನ್ನು ಮಾಡಿ ಈ ರೀತಿ ಯಜ್ಞವನ್ನ ಮಾಡ್ತಾ ಇದ್ದಾರೆ, ಈ ರೀತಿ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹತಿ ಜ್ಞಾನದೀಪಿತೆ. ಅದರಲ್ಲಿ ಜ್ಞಾನವೂ ಇರಬೇಕು ಅಂತ, ಸರಿಯಾಗಿ ಅದ್ರ ಬಗ್ಗೆ ತಿಳಿದುಕೊಳ್ಬೇಕು. ಅದನ್ನ ಮುಂದೆ ಹೇಳ್ತಾ ಇದ್ದಾರೆ, ಹೇಗೆ ಜ್ಞಾನ ಸಂಪಾದಿಸುವುದು, ಅದನ್ನೆಲ್ಲ ಜ್ಞಾನ ಅದರ ಬಗ್ಗೆ ತಿಳಿದುಕೊಂಡು ಯಾವ ರೀತಿಯಾಗಿ ಪ್ರಾಣಾಯಾಮ ಮಾಡುವುದು, ಯಾವ ರೀತಿಯಾಗಿ ಒಂದು ಆತ್ಮದ ಮೇಲೆ, ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವುದು, ಇವೆಲ್ಲವನ್ನ ತಿಳಿದುಕೊಂಡು ಸರಿಯಾದ ಜ್ಞಾನದಿಂದ, ಸಮ್ಯಕ್ ಜ್ಞಾನದ ಜೊತೆಗೆ ಆತ್ಮ ಸಂಯಮದಲ್ಲಿ ಇದನ್ನ ಅರ್ಪಿಸ್ತಾ ಇದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಅವನ ಮನಸ್ಸು ಸ್ಥಿತಿ ನಿಯಂತ್ರಣದಲ್ಲಿರ್ತಾ ಇದೆ, ಸ್ಥಿತಪ್ರಜ್ಞನಾಗಿರ್ತಾ ಇದ್ದಾನೆ, ಅವನು ತಪಸ್ವಿಯಂತೆ, ಅವನು ಈ ಜಗತ್ತನ್ನು ಗೆದ್ದುಕೊಂಡು ಬಿಡ್ತಾ ಇದ್ದಾನೆ, ಅವನು ಎಲ್ಲವನ್ನ ಮೀರಿ ಮೋಕ್ಷವನ್ನ ಸಾಧಿಸ್ತಾ ಇದ್ದಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹತಿ ಜ್ಞಾನದೀಪಿತೆ. 28ನೇ ಶ್ಲೋಕ. ದ್ರವ್ಯ ಯಜ್ಞಸ್ತಪೋ ಯಜ್ಞ ಯೋಗ ಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತವೃತಾಃ. ದ್ರವ್ಯ ಯಜ್ಞ ತಪೋ ಯಜ್ಞ ಯೋಗ ಯಜ್ಞಾಃ ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಸ್ವಾಧ್ಯಾಯ ಜ್ಞಾನ ಯಜ್ಞಾಃ ಚ ಯತಯಃ ಸಂಶಿತ ವೃತಾಃ. ಇನ್ನು ಬೇರೆ ಬೇರೆ ಏನ್ ಸಾಧನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಬೇರೆ ಬೇರೆ ತರಹದ ಕರ್ಮಗಳನ್ನ ಆಚರಿಸ್ತಾ ಇದ್ದಾರೆ. ಅಪರೇ ಅಂದ್ರೆ ಇನ್ನು ಕೆಲವರು, ಬೇರೆ ಬೇರೆ ಸಾಧಕರು, ಇನ್ನು ಕೆಲವರು ಯತಯಃ ಇದೆ ನೋಡಿ, ಯತಿಹಿ ಅಂದ್ರೆ ಯತಿ ಸನ್ಯಾಸಿ, ಇನ್ನು ಕೆಲವು ಸನ್ಯಾಸಿಗಳು, ಸಾಧಕರು, ಎಲ್ಲ ಇಂದ್ರಿಯಗಳ ನಿಯಂತ್ರಣದಲ್ಲಿಟ್ಟುಕೊಂಡವರು, ಅದೇ ಸಂಶಿತ ವೃತಾಹ, ಕಟ್ಟುನಿಟ್ಟಾಗಿ ವೃತಾಚರಣೆ ಮಾಡುವವರು,
ಸಂಶಿತ ಅಂದ್ರೆ ಅತ್ಯಂತ ಕಟ್ಟುನಿಟ್ಟಾಗಿ ವೃತಾಚರಣೆಯಲ್ಲಿ ತೊಡಗಿದವರು ಅಂತಹ ಯತಿಗಳು. ಬೇರೆ ಇನ್ನು ಕೆಲವು ಯತಿಗಳು ಏನ್ ಮಾಡ್ತಾ ಇದ್ದಾರೆ ಅವರು? ದ್ರವ್ಯ ಯಜ್ಞಾಹ, ತಪೋ ಯಜ್ಞಾಹ, ಯೋಗ ಯಜ್ಞಾಹ ತಥಾ ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞಾಹ ಚ, ಇವೆಲ್ಲ ಯಜ್ಞದಲ್ಲಿ ತೊಡಗಿರ್ತಾ ಇದ್ದಾರಂತೆ. ಯಜ್ಞದಲ್ಲಿ ಕರ್ಮಗಳಲ್ಲಿ, ಯಜ್ಞಗಳಲ್ಲಿ ವಿಧಿಗಳು. ಯಜ್ಞನು ಒಂದು ರೀತಿಯ ಕರ್ಮ, ನಿಷ್ಕಾಮ ಕರ್ಮ. ಅದೇ ಕೂಡ, ಅದು ಕೂಡ ಪರಮಾತ್ಮನ ಎಲ್ಲವನ್ನು ಅರ್ಪಿಸಿ ಆ ಒಂದು ಮಾಡುವಂತಹ ಯಜ್ಞ. ದ್ರವ್ಯ ಯಜ್ಞಾಹ, ಸಂಪತ್ತಿನಿಂದ ಮಾಡುವ ಯಜ್ಞ. ದ್ರವ್ಯ ಎಂಬಂದಲ್ಲಿ ಸಂಪತ್ತು. ತಪೋ ಯಜ್ಞಾಹ, ತಪಸ್ಸಿನಿಂದ ಯಜ್ಞವನ್ನ ಮಾಡುವುದು. ಯೋಗ ಯಜ್ಞಾಹ, ಯೋಗದಿಂದ ಯಜ್ಞವನ್ನ ಮಾಡುವುದು, ಯೋಗದ ಮೂಲಕ. ಸ್ವಾಧ್ಯಾಯ ಜ್ಞಾನ ಯಜ್ಞಾಹ, ಸ್ವ ಅಧ್ಯಾಯ, ತಮ್ಮನ್ನು ತಾವೇ ಅಧ್ಯಯನ ಅಧ್ಯಾಪನದಲ್ಲಿ ತೊಡಗಿಕೊಳ್ಳುವುದು. ಸ್ವ ಅಧ್ಯಾಯ, ಸ್ವಂತ ಜ್ಞಾನವನ್ನ ಪಡೆದುಕೊಳ್ಳುವುದು. ಜ್ಞಾನ ಯಜ್ಞಾಹ ಚ, ಜ್ಞಾನದ ಮೂಲಕ ಯಜ್ಞವನ್ನ ಮಾಡುವುದು. ಈ ರೀತಿ ಅನೇಕ ಯತಿಗಳು ಇರ್ತಾ ಇದ್ದಾರೆ. ಯತಯ ಸಂಶಿತ ವೃತಾಹ, ಕಟ್ಟುನಿಟ್ಟಾಗಿ ವೃತವನ್ನ ಪಾಲಿಸುವಂತಹ ಅನೇಕ ಯತಿಗಳು ಈ ರೀತಿ ಬೇರೆ ಬೇರೆ ಕರ್ಮಗಳನ್ನ ಮಾಡ್ತಾ ಇದ್ದಾರೆ, ಯಜ್ಞಗಳನ್ನ. ದ್ರವ್ಯ ಯಜ್ಞ, ಸಂಪತ್ತಿನಿಂದ ಮಾಡುವಂತಹ ಯಜ್ಞ. ಇದು ಎಲ್ಲರಿಗೂ ಗೊತ್ತಿದ್ದಂತಹದ್ದು. ತಮ್ಮಲ್ಲಿರುವ ಸಂಪತ್ತನ್ನು ದಾನ ಮಾಡುವುದು, ಅದನ್ನು ಬೇರೆ ಬೇರೆ ಒಂದು ಸರಿಯಾದ ಧಾರ್ಮಿಕ ಕಾರ್ಯಗಳಿಗೆ ವಿನಿಯೋಗಿಸುವುದು. ಎಷ್ಟೋ ಜನರು ತಮ್ಮಲ್ಲಿರುವ ಸಂಪತ್ತಿನಿಂದ ಗುಡಿ ಗೋಪುರ ಕಟ್ಟಿಸ್ತಾ ಇದ್ದಾರೆ, ಧರ್ಮಶಾಲೆ ಕಟ್ಟಿಸ್ತಾ ಇದ್ದಾರೆ, ಛತ್ರ ಕಟ್ಟಿಸ್ತಾ ಇದ್ದಾರೆ, ಮತ್ತೆ ಅನೇಕ ಬಡ ಮಕ್ಕಳಿಗೆ ಶಾಲೆ ಕಟ್ಟಿಸ್ತಾ ಇದ್ದಾರೆ. ಇಂತಹ ಅನೇಕ ಒಂದು ಉದಾರವಾದ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಎಷ್ಟೋ ಜನ ಸಿರಿವಂತರು ತಮ್ಮಲ್ಲಿರುವ ಸಂಪತ್ತಿನಿಂದ. ಇದು ದ್ರವ್ಯ ಯಜ್ಞ. ತಮ್ಮ ಸಂಪತ್ತನ್ನ ದಾನ ಮಾಡಿ, ಯೋಗ್ಯರಿಗೆ ದಾನ ಮಾಡಿ ಅದರ ಒಂದು ಸದುಪಯೋಗ ಮಾಡುವುದು, ಅದನ್ನ ಅರ್ಪಿಸಿಬಿಡುವುದು ಯಜ್ಞ. ತಪೋ ಯಜ್ಞ, ತಪಸ್ಸಿನಿಂದ ಯಜ್ಞ ಮಾಡುವುದು, ಕಠೋರವಾಗಿ ವೃತ್ತವನ್ನು ಆಚರಿಸುವುದು, ತಪಸ್ಸನ್ನ ಎಲ್ಲವನ್ನ ನಿಯಂತ್ರಣದಿಟ್ಟುಕೊಂಡು ತಪಸ್ಸನ್ನು ಆಚರಿಸುವುದು ಕಠೋರವಾಗಿ, ಪರಮಾತ್ಮನಲ್ಲಿ ಲೀನವಾಗಿ ಯಾವುದರ ಕಡೆಗೂ ಆಸಕ್ತಿ ಇಲ್ಲದೆ, ಐಹಿಕ ಸ್ಕೋಪ ಕಡೆಗೆ ಆಸಕ್ತಿ ಇಲ್ಲದೆ, ಯಾವುದೇ ಕಡೆಗೆ ಗಮನವಿಲ್ಲದೆ ತಪಸ್ಸನ್ನು ಆಚರಿಸುವುದು. ಯೋಗ ಯಜ್ಞ, ಯೋಗ ಅದೇ ಮನಸ್ಸನ್ನ ಮತ್ತೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು. ಚಿತ್ತವೃತ್ತಿ ನಿರೋಧ ಯೋಗ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿನ ಚಿತ್ತವೃತ್ತಿಗಳನ್ನ ನಿರೋಧಿಸುವುದು, ನಿಯಂತ್ರಣ ಸಾಧಿಸುವುದು ಯೋಗ. ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ, ಸ್ವ ಅಧ್ಯಾಯ, ಸ್ವಂತ ಓದಿಕೊಳ್ಳುವುದು ಮತ್ತು ಜ್ಞಾನ, ಅದರಿಂದ ಜ್ಞಾನ ಪಡೆದುಕೊಳ್ಳುವುದು. ಸಾಕಷ್ಟು ಜ್ಞಾನ ಅನ್ನೋದು ದೊಡ್ಡ ಸಾಗರ. ಅದೇ ಮುಂದೆ ಅದನ್ನೇ ಹೇಳ್ತಾ ಇದ್ದಾನೆ, ನಹಿ ಜ್ಞಾನೇನ ಸದೃಶ್ಯತಿ ಪವಿತ್ರಮಿಹ ವಿದ್ಯತೆ ಅಂತ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಬರ್ತಾ ಇದೆ ಮುಂದೆ. ಜ್ಞಾನ ಅನ್ನೋದು ಅತ್ಯಂತ ದೊಡ್ಡ ಸಾಗರ. ಅದು ಎಷ್ಟು ನಾವು ತಿಳ್ಕೊಂಡ್ರು ಮುಗಿಯಲು ಸಾಧ್ಯವಿಲ್ಲ. ಯಾರು ನಾನೆಲ್ಲ ತಿಳಿದುಕೊಂಡಿದ್ದೇನೆ ಅಂದ್ರೆ ಅವ್ರು ಅತ್ಯಂತ ಮೂರ್ಖ, ಅತ್ಯಂತ ತಿಳುವಳಿಕೆಯಲ್ಲಿದವರು. ಯಾಕೆಂದ್ರೆ ಅದು ಅತ್ಯಂತ ಅಪಾರವಾದದ್ದು, ಅಗಾಧವಾದದ್ದು, ಅನಂತವಾದದ್ದು, ಅಸೀಮವಾದದ್ದು. ಅದನ್ನ ಮುಗಿಸ್ಲಿಕ್ಕೆ, ಪಡೆದುಕೊಳ್ಳಿಕ್ಕೆ ಸಂಪೂರ್ಣವಾಗಿ ಸಾಧ್ಯವೇ ಇಲ್ಲ. ಎಲ್ಲ ಜ್ಞಾನ ಪಡೆದುಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಸ್ವ ಅಧ್ಯಾಯ ಜ್ಞಾನ ಯಜ್ಞಾಶ್ಚ, ಸ್ವಂತ ಅಧ್ಯಾಯ ಮಾಡುವುದು, ಸ್ವಂತ ಜ್ಞಾನವನ್ನ ಪಡೆದುಕೊಳ್ಳುವುದು ಮತ್ತು ಜ್ಞಾನವನ್ನ ಹೊಂದುವುದು. ಸಂಶಿತ ವೃತಾಹ, ಕಟ್ಟುನಿಟ್ಟಾದ ಆಚರಣೆಗಳನ್ನ ಮಾಡುವುದು. ಇದು ಕೂಡ ಒಂದು ಮನಸ್ಸಿನ ಮೇಲೆ ನಿಯಂತ್ರಣ. ಅನೇಕ ಈಗ ನಾವು ನೋಡ್ತಾ ಇರ್ತೇವೆ, ಚಾತುರ್ಮಾಸದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಒಂದ್ ಹೊತ್ತು ಊಟ ಮಾಡೋದು, ಅಂತುತ್ತು ಊಟ ಮಾಡುವುದು, ಈ ರೀತಿ ಆಹಾರದ ಮೇಲೆ ನಿಯಂತ್ರಣ ಸಾಧಿಸುವುದು. ಮತ್ತೆ ಬೇರೆ ಬೇರೆ ಕಾಲ್ನಡಿಗೆಯಿಂದ ಹೋಗುವುದು, ಪಾದಯಾತ್ರೆಗೆ ಹೋಗುವುದು, ಈ ರೀತಿ ಅನೇಕ ವೃತಾಚರಣೆಗಳಿವೆ. ಈ ಕಟ್ಟುನಿಟ್ಟಾದ ವೃತಾಚರಣೆಗಳನ್ನ ಮಾಡ್ತಾ ಯತಿಗಳು ಸಾಧನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಸ್ವಾಧ್ಯಾಯ ಜ್ಞಾನ ಯಜ್ಞ, ಈ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಯಜ್ಞಗಳು ಇವೆ ಅಂತ ಹೇಳಿಕೊಟ್ಟಿದ್ದಾನೆ ಕೃಷ್ಣ ಅರ್ಜುನನಿಗೆ. ಮತ್ತೆ ಯೋಗದಲ್ಲಿ ಕೂಡ ಪ್ರಾಣಾಯಾಮ ಅದು ಮಾಡ್ತಾ ಇರ್ತಾರೆ. ಮತ್ತೆ ಕೆಲವು ಹಠಯೋಗ ಸಾಧಿಸ್ತಾ ಇದ್ದಾರೆ, ಬೇರೆ ಬೇರೆ ತರಹದ ನಿಯಂತ್ರಣವನ್ನ ಸಾಧಿಸ್ತಾ ಇದ್ದಾರೆ. ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನ ಸಾಧಿಸುವಂತ ಯೋಗಗಳು. ಈ ರೀತಿಯಾಗಿ ಬೇರೆ ಬೇರೆ ಯಜ್ಞಗಳನ್ನ ಆಚರಿಸ್ತಾ ಇದ್ದಾರೆ ಅಂತ ಕೃಷ್ಣ ಅರ್ಜುನನಿಗೆ ಇಲ್ಲಿ ಹೇಳಿಕೊಟ್ಟಿದ್ದಾನೆ. 29ನೇ ಶ್ಲೋಕ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ
ಪ್ರಾಣಾಪಾನಗತಿರುದ್ಧ್ವ ಪ್ರಾಣಾಯಾಮ ಪರಾಯಣಾಃ अपरे नियताहाराः प्राणान् प्राणेषु जुह्वति अपाने जुह्वति प्राणं प्राणे अपानं तथा परे प्राणापानगतिरुद्ध्व प्राणायाम परायणाः अति प्राणायाम परायण ಪ್ರಾಣಾಯಾಮದಲ್ಲಿ ಆಸಕ್ತಿಯನ್ನು ಹೊಂದಿದವರು ಪರಾಯಣರಾದವರು ಪ್ರಾಣಾಯಾಮ ಪ್ರಾಣವನ್ನ ನಿಯಂತ್ರಿಸುವುದು ಪ್ರಾಣವಾಯುವನ್ನ ಉಚ್ಛ್ವಾಸ ನಿಶ್ವಾಸ ಏನ್ ಮಾಡ್ತಾ ಇರ್ತವೆ ಆ ಪ್ರಾಣವಾಯುವನ್ನ ನಿಯಂತ್ರಿಸುವುದು ಆ ಪ್ರಾಣಾಯಾಮ ಏನಿದೆ ಉಸಿರಾಟದ ಪ್ರಕ್ರಿಯೆಯನ್ನ ನಿಯಂತ್ರಿಸುವುದು ಆ ಪ್ರಾಣಾಯಾಮದಲ್ಲಿ ತೊಡಗಿದವರು ಅದರಲ್ಲಿ ಆಸಕ್ತಿಯನ್ನು ಹೊಂದಿದವರು ಪರಾಯಣರಾದವರು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಪಾನೆ ಜೂಹತಿ ಪ್ರಾಣಂ ಪ್ರಾಣವಾಯುವನ್ನ ಅಪಾನೆ ಕೆಳಗಡೆ ಹೋಗುವಂತಹ ವಾಯುವಿನಲ್ಲಿ ಈ ವಾಯುವಿನಲ್ಲಿ 5 ಪ್ರಕಾರಗಳಿವೆ ಅಪಾನ ವ್ಯಾನ ಉದಾನ ಸಮಾನ ಪ್ರಾಣ ಅಂತ ಬರ್ತಾ ಇವೆ ಆ ಪ್ರಾಣವನ್ನ ಅಪಾನೆ ಜೂಹತಿ ಪ್ರಾಣವನ್ನ ಅಪಾನೆ ಅಂದ್ರೆ ಕೆಳಗಡೆ ಹೋಗುವಂತ ಅದು ವಾಯು ಅದರಲ್ಲಿ ಜೂಹತಿ ಅರ್ಪಿಸುತ್ತಾರೆ ಪ್ರಾಣವಾಯುವನ್ನ ಅಪಾನ ವಾಯುವಿನಲ್ಲಿ ಅರ್ಪಿಸುತ್ತಾರೆ ಪ್ರಾಣೇ ಅಪಾನಂ ತಥಾ ಪರೆ ಅಪರೆ ಇನ್ನು ಕೆಲವುದವರು ತಥಾ ಹಾಗೆಯೇ ಪ್ರಾಣೇ ಅಪಾನಂ ಪ್ರಾಣವಾಯುವಿನಲ್ಲಿ ಅಪಾನ ವಾಯುವನ್ನ ಅರ್ಪಿಸ್ತಾ ಇದ್ದಾರೆ ಕೆಳಗಿನದನ್ನ ಮೇಲಕ್ಕೆ ಪ್ರಾಣ ಅಂದ ಪ್ರಾಣವಾಯುವಾಗಲೂ ಮೇಲೆ ಇದ್ದಲ್ಲಿ ಆ ಪ್ರಾಣವಾಯುವಿನಲ್ಲಿ ಪ್ರಾಣವಾಯುವನ್ನ ಅಪಾನೆ ಜೂಹತಿ ಪ್ರಾಣಂ ಅಪಾನದಲ್ಲಿ ಪ್ರಾಣವಾಯುವನ್ನ ಅರ್ಪಿಸ್ತಾ ಇದ್ದಾರೆ ಪ್ರಾಣೇ ಅಪಾನ ಪ್ರಾಣವಾಯುವಿನಲ್ಲಿ ಅಪಾನ ವಾಯುವನ್ನ ಅರ್ಪಿಸ್ತಾ ಇದ್ದಾರೆ ಈ ರೀತಿ ಉಸಿರಾಟದ ಕ್ರಿಯೆಯನ್ನ ನಿಯಂತ್ರಿಸ್ತಾ ಇದ್ದಾರೆ ಉಚ್ಛ್ವಾಸ ನಿಶ್ವಾಸ ಏನಿದೆ ಆ ಕ್ರಿಯೆಯನ್ನ ನಿಯಂತ್ರಿಸ್ತಾ ಇದ್ದಾರೆ ಪ್ರಾಣಾಪಾನ ಗತಿರುದ್ಧ್ವ ಪ್ರಾಣಾಯಾಮ ಪರಾಯಣಾಃ ಪ್ರಾಣ ಅಪಾನ ಗತಿ ರುದ್ಧ್ವ ಪ್ರಾಣ ಮತ್ತು ಅಪಾನ ಈ 2 ಗತಿಗಳಲ್ಲಿ ಮೇಲಕ್ಕೆ ಉಸಿರಾಡಿಸೋದು ಕೆಳಕ್ಕೆ ಸರಿಸೋದು ಶ್ವಾಸ ನಿಶ್ವಾಸ ಎರಡನ್ನ ರುದ್ಧ್ವ ತಡೆ ಹಿಡಿದು ನಿಯಂತ್ರಿಸಿ ಈ ರೀತಿ ಯಜ್ಞವನ್ನ ಮಾಡ್ತಾ ಇದ್ದಾರೆ ಪ್ರಾಣಾಯಾಮ ಪರಾಯಣ ಪ್ರಾಣಾಯಾಮದಲ್ಲಿ ತೊಡಗಿದವರು ಪ್ರಾಣಾಯಾಮದಲ್ಲಿ ಆಸಕ್ತರಾದವರು ಈ ರೀತಿ ತಮ್ಮ ಉಸಿರಾಟದ ಕ್ರಿಯೆಯನ್ನ ನಿಯಂತ್ರಿಸ್ತಾ ಇದ್ದಾರೆ ಎಷ್ಟೋ ಸಲ ಮೇಲಕ್ಕೆ ಪೂರ್ಣ ತಮ್ಮ ಮಸ್ತಕದಲ್ಲಿ ಏರಿಸಿಕೊಂಡು ಆ ಉಸಿರನ್ನ ಅಲ್ಲೇ ಇಟ್ಕೊಂಡ್ಬಿಡ್ತಾ ಇದ್ದಾರೆ ಸಮಾಧಿ ಸ್ಥಿತಿ ಅವ್ರು ಹಾಗೆ ಎಷ್ಟೋ ದಿವಸಗಳವರೆಗೆ ಇರ್ತಾ ಇದ್ದಾರೆ ಈ ಕಡೆಯ ಪ್ರಜ್ಞೆ ಇರುವುದಿಲ್ಲ ಅವ್ರಿಗೆ ಯಾವುದೇ ಚಟುವಟಿಕೆ ತೊಡಿಕೊಂಡಿರುವುದಿಲ್ಲ ಇಂತಹ ಒಂದು ಮಹಾತ್ಮ ಅವರಲ್ಲಿ ಅಂತಹ ಒಂದು ಯೋಗ ಸಿದ್ಧಿ ಇರ್ತಾ ಇದೆ ಅದನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ ಪ್ರಾಣಂ ಅಪಾನೆ ಜೂಹತಿ ತಮ್ಮ ಪ್ರಾಣವಾಯುವನ್ನ ಅಪಾನ ವಾಯುವಿನಲ್ಲಿ ಅರ್ಪಿಸ್ತಾ ಇದ್ದಾರೆ ಪ್ರಾಣೇ ಅಪಾನಂ ತಥಾ ಪರೆ ಪ್ರಾಣವಾಯುವಿನಲ್ಲಿ ಅಪಾನ ವಾಯುವನ್ನ ಅರ್ಪಿಸ್ತಾ ಇದ್ದಾರೆ ಈ ರೀತಿ ಪ್ರಾಣಾಪಾನ ಗತಿ ವಿರುದ್ಧ ಪ್ರಾಣ ಅಪಾನ 2 ಗತಿಗಳನ್ನು 2 ಶ್ವಾಸೋಚ್ಛ್ವಾಸಗಳನ್ನ ನಿಶ್ವಾಸಗಳನ್ನ ರುದ್ಧ್ವ ತಡೆ ಹಿಡಿದು ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ಆಸಕ್ತರಾದವರು ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ ಉಸಿರಾಟದ ಕ್ರಿಯೆಯನ್ನ ಅವರು ನಿಯಂತ್ರಿಸ್ತಾ ಇದ್ದಾರೆ ಉಚ್ಛ್ವಾಸ ನಿಶ್ವಾಸ ಒಂದು ಕಡೆಗೆ ಅದನ್ನು ನಿಯಂತ್ರಿಸಿ ಹಾಗೆ ಇಟ್ಕೊಡುದು ಅದು ಬಹಳ ಕಷ್ಟಕರವಾದದ್ದು ಅಂತಹ ಒಂದು ಮಹಾನ್ ಸಾಧನೆ ಮಾಡ್ತಾ ಇದ್ದಾರೆ ಎಷ್ಟೋ ಜನರು ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಜೂಹತಿ ಅಪರೇ ಇನ್ನು ಕೆಲವರು ನಿಯತ ಆಹಾರಾಹ ನಿಶ್ಚಿತವಾದ ಅತ್ಯಂತ ನಿಯಂತ್ರಿತವಾದ ಆಹಾರವುಳ್ಳವರಾಗಿ ಅಲ್ಪ ಸ್ವಲ್ಪ ಆಹಾರ ತೆಗೆದುಕೊಂಡು ಪ್ರಾಣಾನ್ ಪ್ರಾಣೇಶು ಜೂಹತಿ ಪ್ರಾಣಗಳಲ್ಲಿ ಅರ್ಪಿಸುತ್ತಾರೆ ಪ್ರಾಣಾನ್ ಹೊರಗೆ ಹೋಗುವ ವಾಯುವನ್ನ ಪ್ರಾಣೇಶು ಮತ್ತೆ ಪ್ರಾಣಗಳಲ್ಲಿ ಅರ್ಪಿಸುತ್ತಾರೆ ಪ್ರಾಣಗಳನ್ನ ತಮ್ಮ ಪ್ರಾಣಗಳಲ್ಲೇ ಅರ್ಪಿಸ್ತಾ ಇದ್ದಾರೆ ಒಂದ್ ಕಡೆ ಉಸಿರಾಟ ತಗೊಂಡು ನಿಂತು ಬಿಟ್ರೆ ಅಲ್ಲೇ ನಿಂತು ಬಿಡುದು ಪ್ರಾಣವನ್ನ ಪ್ರಾಣದಲ್ಲೇ ಅರ್ಪಿಸ್ಬಿಡುದು ಉಚ್ಛ್ವಾಸ ನಿಶ್ವಾಸ 2 ಇರುವುದಿಲ್ಲ ಮೇಲ್ ತೆಗೆದುಕೊಂಡ್ಬಿಟ್ರೆ ಮೇಲೆ ಇಟ್ಬಿಡುದು ಕೆಳಗಿಟ್ರೆ ಕೆಳಗೆ ಇಟ್ಬಿಡುದು ಮೇಲ್ ತೆಗೆದುಕೊಂಡ್ರೆ ಪ್ರಾಣವಾಯುವನ್ನ ಹಾಗೆ ಇಟ್ಕೊಂಡ್ಬಿಡುದು ಈ ರೀತಿಯಾಗಿ ಪ್ರಾಣಾಯಾಮ ಸಾಧನೆ ಮಾಡ್ತಾ
ಅವರು ಕೂಡ ಎಷ್ಟೊಂದು ಯಜ್ಞವನ್ನ ಮಾಡ್ತಾ ಇದ್ದಾರೆ. ಮತ್ತೆ ತಿನ್ನುವ ಆಹಾರ ಅಂತ ಹೇಳ್ತಾ ಇದ್ದಾರೆ, ನಿಯತ ಆಹಾರ, ಅದು ಕೂಡ ಅತ್ಯಂತ ಮಹತ್ವವಾದದ್ದು. ಅತ್ಯಂತ ಒಂದು ಅಲ್ಪ ಆಹಾರ ಸ್ವೀಕರಿಸಿ, ಎಷ್ಟು ಬೇಕು ಪ್ರಾಣಕ್ಕೆ ಅಷ್ಟನ್ನೇ, ಜೀವನಕ್ಕೆ ಬೇಕು ಅಷ್ಟನ್ನೇ ತೆಗೆದುಕೊಂಡು, ಅದು ನಿಯಂತ್ರಿತವಾದದ್ದು. ಅದನ್ನ ಮತ್ತೆ ಪ್ರಾಣಗಳಲ್ಲಿ ಅರ್ಪಿಸ್ತಾ ಇದ್ದಾರೆ. ಈ ಆಹಾರ ಸೇವನೆ ಕಡಿಮೆ ಮಾಡುವುದರಿಂದ ಇಂದ್ರಿಯಗಳ ಮೇಲೆ ಸಾಧನೆ, ಒಂದು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ರೀತಿ ಒಂದು ಮನಸ್ಸಿನ ಮೇಲೆ, ಆತ್ಮದ ಮೇಲೆ, ಪ್ರಾಣವಾಯುವಿನ ಮೇಲೆ ನಿಯಂತ್ರಣ ಸಾಧಿಸುವುದರಿಂದ ಅವನು ಎಲ್ಲ ಬಾಹ್ಯ ಚಟುವಟಿಕೆಗಳಿಂದ ದೂರವಾಗಿ, ಐಹಿಕ ಸುಖೋಪಗಳಿಂದ ದೂರವಾಗಿ ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದಲಿಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇದೆ. ಈ ರೀತಿ ಒಂದು ನಿಯಂತ್ರಣ ಸಾಧಿಸಿದಾಗ. 30ನೇ ಶ್ಲೋಕ. ಸರ್ವೇಪೇತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷಾಃ ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಸರ್ವೇ ಅಪಿ ಏತೆ ಯಜ್ಞವಿದಃ ಯಜ್ಞ ಕ್ಷಪಿತ ಕಲ್ಮಷಾಃ ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಏತೆ ಯಜ್ಞವಿದಃ ಸರ್ವೇ ಅಪಿ. ಯಜ್ಞವಿದಃ, ಯಜ್ಞವನ್ನ ತಿಳಿದುಕೊಂಡವರು. ವಿದಃ ಅಂದ್ರೆ ತಿಳಿದುಕೊಂಡವರು, ಜ್ಞಾನಿಗಳು. ಯಜ್ಞದ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನ ಹೊಂದಿದವರು. ಸರ್ವೇ ಅಪಿ ಏತೆ, ಇವರೆಲ್ಲರೂ ಯಜ್ಞ ಕ್ಷಪಿತ ಕಲ್ಮಷಾಹ, ಆ ಯಜ್ಞದಿಂದ ಪಾಪದಿಂದ ಮುಕ್ತರಾದವರಾಗಿ. ಕಲ್ಮಷ ಅಂದ್ರೆ ಪಾಪ, ಕ್ಷಪಿತ ದೂರರಾದವರು, ದೂರಕ್ಕೆ ಎಸಲ್ಪಟ್ಟವರು. ಈ ರೀತಿಯಾಗಿ ಯಜ್ಞದ ಸರಿಯಾದ ಜ್ಞಾನವನ್ನ ಪಡೆದುಕೊಂಡವರು. ಯಜ್ಞ ಅಂದ್ರೆ ತ್ಯಾಗ, ಆ ಒಂದು ನಿಯಂತ್ರಣ, ಆ ಒಂದು ಯಜ್ಞ ಜ್ಞಾನವನ್ನ ಪಡೆದುಕೊಂಡವರಾಗಿ ಇವರೆಲ್ಲರೂ ಬೇರೆ ಬೇರೆ ತರಹದ ಯಜ್ಞವನ್ನ ಮಾಡುವವರು. ಯಜ್ಞದಿಂದ ಕ್ಷಪಿತ ಕಲ್ಮಷ, ಯಾವುದೇ ಪಾಪಗಳಿದ್ರೆ ಅವೆಲ್ಲ ಪಾಪಗಳಿಂದ ದೂರರಾಗ್ತಾ ಇದ್ದಾರೆ ಇಂಥ ಯಜ್ಞಗಳ ಆಚರಣೆಯಿಂದ. ಯಜ್ಞ ಶಿಷ್ಟ ಅಮೃತ ಭುಜ, ಯಜ್ಞದಲ್ಲಿ ಯಜ್ಞಾಚರಣೆಯಿಂದ ಏನು ಉಳಿತಾ ಇದೆ, ಶಿಷ್ಟ ಉಳಿದಂಥ ಯಜ್ಞ ಶಿಷ್ಟ, ಯಜ್ಞ ಫಲದ ಏನು ಉಳಿದಿರ್ತಾ ಇದೆ, ಅಮೃತ ಭುಜ, ಆ ಅಮೃತವನ್ನ, ಭುಜ ಅಂದ್ರೆ ತಿನ್ನುವವರು, ಅಂದ್ರೆ ಭೋಗಿಸುವವರು. ಆ ಯಜ್ಞದಿಂದ ಏನು ಫಲ ಉಳಿತಾ ಇರ್ತಾ ಅದನ್ನು ಫಲವನ್ನು ಅನುಭವಿಸುವರಾಗಿ ಯಾಂತಿ ಬ್ರಹ್ಮ ಸನಾತನಂ. ಸನಾತನಂ ನಿತ್ಯವಾದ, ಯಾವಾಗಲೂ ಇರುವಂಥ ಆ ಬ್ರಹ್ಮ ಪರಮಾತ್ಮನನ್ನ ಯಾಂತಿ ಹೊಂದುತ್ತಾರೆ. ಈ ರೀತಿ ಬೇರೆ ಬೇರೆ ಯಜ್ಞಗಳನ್ನ ಮಾಡುವವರು, ಧ್ರುವ್ಯ ಯಜ್ಞ, ತಪೋಯಜ್ಞ, ಬೇರೆ ಬೇರೆ ಹೇಳಿಕೊಟ್ರು. ಅಂತಹ ಬೇರೆ ಬೇರೆ ಯಜ್ಞಗಳನ್ನ ಮಾಡುವವರು, ಯಜ್ಞದ ಬಗ್ಗೆ ಜ್ಞಾನವನ್ನ ಹೊಂದಿದವರು. ಅಂತಹ ಸಾಧಕರು ಯಜ್ಞ ಕ್ಷಪಿತ ಕಲ್ಮಷ, ಯಜ್ಞದಿಂದ, ಅಂಥ ಯಜ್ಞಗಳ ಆಚರಣೆಯಿಂದ ಎಲ್ಲ ಪಾಪಗಳಿಂದ ಮುಕ್ತರಾದವರಾಗಿ ಯಜ್ಞ ಶಿಷ್ಟಾಮೃತ ಭುಜಾಹ, ಯಜ್ಞದಲ್ಲಿ ಯಜ್ಞಾಚರಣೆಯಿಂದ ಏನು ಉಳಿತಾ ಇರ್ತದೆ, ಅದದ್ದೇನು ಬಂದಿರ್ತಾ ಇದೆ ಫಲ, ಅದನ್ನು ಅನುಭವಿಸುವವರಾಗಿ ಬ್ರಹ್ಮ ಸನಾತನಂ ಯಾಂತಿ. ಸನಾತನಂ ಬ್ರಹ್ಮ ಯಾಂತಿ, ಸನಾತನವಾಗಿರುವ, ನಿತ್ಯವಾಗಿರುವ, ಯಾವಾಗಲೂ ಇರುವಂಥ ಆ ಪರಮಾತ್ಮನನ್ನ, ನಿತ್ಯನಾದ ಪರಮಾತ್ಮನನ್ನ ಹೊಂದ್ತಾ ಇದ್ದಾರೆ. ಪರಮಾತ್ಮನ ಸಾನ್ನಿಧ್ಯ ಅವರಿಗೆ ದೊರೀತಾ ಇದೆ, ಪರಮ ಮೋಕ್ಷ ಪ್ರಾಪ್ತವಾಗ್ತಾ ಇದೆ, ಗುರಿಯನ್ನ ಮುಟ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ತರಹದ ಯಜ್ಞಗಳಿವೆಲ್ಲ. ಈ ಯಜ್ಞಗಳನ್ನ ಆಚರಿಸುವುದರಿಂದ ಈ ರೀತಿ ಕೂಡ ಪರಮಾತ್ಮನ ಸಾನ್ನಿಧ್ಯವನ್ನ ಪಡೆಯಬಹುದು. ಸರಿಯಾದ ಜ್ಞಾನವನ್ನು ಇಟ್ಟುಕೊಂಡು ಯಾವುದೇ ತರಹದ ಒಂದು ಕಾಮನೆ, ಇಚ್ಛೆ, ಬಯಕೆಗೆ ಒಳಗಾಗದೆ ನಿಯಂತ್ರಣದಿಂದ ಇಂತಹ ಯಜ್ಞ ತ್ಯಾಗ ಮಾಡಿದಾಗ ಆ ಒಂದು ಪರಮಾತ್ಮನ ಸಾನ್ನಿಧ್ಯ ದೊರೆಯಲು ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. ಸರ್ವೇ ಅಪಿ ಏತೆ ಯಜ್ಞವಿದಃ ಯಜ್ಞ ಕ್ಷಪಿತ ಕಲ್ಮಷಾಃ ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ನಾಯಂ ಲೋಕೋಸ್ತ್ಯಜ್ಞಸ್ಯ ಯಜ್ಞಸ್ಯ ಕುತೋ ಅನ್ಯ ಕುರುಸತ್ತಮ ನ ಅಯಂ ಲೋಕಃ ಅಸ್ತಿ. ಅಲ್ಲಿ ಬಿಡಿಸ್ಬೇಕು, ಅಯಜ್ಞಸ್ಯ ಕುತಃ ಅನ್ಯಃ ಕುರುಸತ್ತಮ. ಕೃಷ್ಣ ಅರ್ಜುನ ಕೇಳ್ತಾ ಇದ್ದಾನೆ, ಕುರುಸತ್ತಮ, ಕುರುಶ್ರೇಷ್ಠ, ಕುರುವಂಶದಲ್ಲಿ ಶ್ರೇಷ್ಠನಾದವನೇ. ಇಲ್ಲಿ ಸತ್ತಮ ಅಂದ್ರೆ ಶ್ರೇಷ್ಠ. ಕುರುವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ನ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ, ಅಯಜ್ಞಸ್ಯ ಯಜ್ಞ ಮಾಡದೇ ಇರುವವನಿಗೆ, ಇಂಥ ಯಾವುದೇ ಒಂದು ಅರ್ಪಣೆ ಮಾಡದೆ, ಕಾಮನೆ ಇಲ್ಲದೆ, ಕರ್ಮ ಮಾಡದೇ ಇರುವವನು, ಯಾರು ಯಜ್ಞ ಮಾಡುವುದಿಲ್ಲ ಅವನಿಗೆ ಅಯಂ ಲೋಕಃ ನ ಅಸ್ತಿ, ಈ ಲೋಕವು ಇರುವುದಿಲ್ಲ, ಇಲ್ಲಿ ಯಾವುದೇ ತರಹದ ಸುಖ ಅವನಿಗೆ ಪ್ರಾಪ್ತವಾಗುವುದಿಲ್ಲ. ಕುತಃ ಅನ್ಯಃ,
ಇನ್ನು ಬೇರೆ ಲೋಕ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಪರಲೋಕ ಮೇಲೆ ಏನಿದೆ ಸ್ವರ್ಗಲೋಕ ಸಿಗ್ಲಿ ಹೇಗೆ ಸಾಧ್ಯ? ಈ ಲೋಕದಲ್ಲೇ ಅವನಿಗೆ ಸುಖ ಸಂತೋಷ ತೃಪ್ತಿ ಪ್ರಾಪ್ತವಾಗುವುದಿಲ್ಲ, ಇನ್ನು ಪರಲೋಕದ ವಿಚಾರವೇ ಇಲ್ಲ, ಅದಂತೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಜ್ಞಾಚರಣೆ. ಯಜ್ಞಾಚರಣೆ ಅಂದ್ರೆ ಇಲ್ಲಿ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಯಾವುದೇ ಫಲಾಪೇಕ್ಷೆ ಇಲ್ಲಿದೆ ಕರ್ತವ್ಯವನ್ನು ಪೂರೈಸುವುದು. ಬೇರೆ ಬೇರೆ ತರಹದ ಕರ್ತವ್ಯಗಳನ್ನು, ಜ್ಞಾನ ಯಜ್ಞ, ಕರ್ಮ, ಈ ತಪೋಯಜ್ಞ ಮತ್ತೆ ದ್ರವ್ಯ ಯಜ್ಞ, ಇಂತಹ ಎಲ್ಲ ಯಜ್ಞಗಳನ್ನ ಆಚರಿಸಿದಾಗ ಇಲ್ಲಿ ಸುಖ ಸಂತೋಷ ಪ್ರಾಪ್ತವಾಗ್ತಾ ಇದೆ. ಮತ್ತೆ ಇಲ್ಲದಿದ್ರೆ ಮಾಡದೇ ಇದ್ರೆ ಇಲ್ಲಿಯೂ ಪ್ರಾಪ್ತವಾಗುವುದಿಲ್ಲ, ಇಹಲೋಕದಲ್ಲಿಯೂ ಇಲ್ಲ, ಪರಲೋಕದೂ ಇಲ್ಲ. ಕುತಃ ಅನ್ಯ ಅನ್ಯ ಬೇರೆ ಇನ್ನೊಂದು ಎಲ್ಲಿಂದ ಬರ್ತಾ ಇದೆ? ಕುತಃ ಎಲ್ಲಿಂದ ಸಾಧ್ಯ ಇದೆ? ಪರಲೋಕ ಪ್ರಾಪ್ತವಾಗಲು ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. ನ ಅಯಂ ಲೋಕಃ ಅಸ್ತಿ ಅಯಜ್ಞಸ್ಯ ಕುತಃ ಅನ್ಯ ಕುರುಸ್ತಮ. ಅದಕ್ಕಾಗಿ ಯಜ್ಞಾಚರಣೆ, ಈ ಒಂದು ಕರ್ಮಾಚರಣೆ, ಈ ರೀತಿಯ ನಿಷ್ಕಾಮ ಕರ್ಮಾಚರಣೆ ಅತ್ಯಂತ ಮಹತ್ವವಾದದ್ದು ಅಂತ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣಃ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಏವಂ ಬಹುವಿಧ ಯಜ್ಞ, ಅದನ್ನೇ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ರೀತಿ ಬಹಳಷ್ಟು ವಿಧವಾದ ಯಜ್ಞಗಳಿವೆ. ಬಹುವಿಧ ಯಜ್ಞ, ಬೇರೆ ಬೇರೆ ತರಹದ ಯಜ್ಞಗಳಿವೆ, ಕರ್ಮಗಳಿವೆ. ಬ್ರಹ್ಮಣಃ ಮುಖೇ ವಿತತಾಹ, ವಿತತಾಹ ಹರಡಿದ, ಎಲ್ಲಾ ಕಡೆಗೆ ಹರಡಿದ ಬೇರೆ ಬೇರೆ ರೀತಿಯ ಅನೇಕ ಕರ್ಮಗಳಿವೆ, ಅನೇಕ ಯಜ್ಞಗಳಿವೆ. ಬ್ರಹ್ಮಣಃ ಮುಖೇ, ಬ್ರಹ್ಮನ ಮುಖದಲ್ಲಿ, ಪರಮಾತ್ಮನಿಗೆ ಸಂಬಂಧಿಸಿದ ಪರಮಾತ್ಮನ ಮುಖದಲ್ಲಿರುವ, ಪರಮಾತ್ಮನಿಂದ ಬಂದಂತಹವುಗಳು, ಉಚ್ಚರಿಸಲ್ಪಟ್ಟಂತಹ ಈ ಯಜ್ಞ ಕರ್ಮಗಳು, ಪರಮಾತ್ಮನ ಸಾನ್ನಿಧ್ಯದಲ್ಲಿರುವಂತಹ, ಪರಮಾತ್ಮನ ಮುಖದಲ್ಲಿರುವ ಈ ರೀತಿ ಅನೇಕ ಯಜ್ಞಗಳಿವೆ. ಬಹುವಿಧ ಯಜ್ಞ ತಾನ್ ಸರ್ವಾನ್ ಕರ್ಮಜಾನ್ ವಿಧಿ ಏವಂ ಜ್ಞಾತ್ವಾ ವಿಮೋಕ್ಷಸೆ. ತಾನ್ ಸರ್ವಾನ್ ಕರ್ಮಾನ್, ಅವೆಲ್ಲ ಯಜ್ಞಗಳನ್ನ ಕರ್ಮಜಾನ್ ವಿಧಿ, ಕರ್ಮದಿಂದ ಹುಟ್ಟಿದವುಗಳೆಂದು ತಿಳಿದು, ವಿಧಿ ತಿಳಿದುಕೋ. ಇವೆಲ್ಲ ಯಜ್ಞಗಳು ಕರ್ಮದಿಂದ ಹುಟ್ಟಿದವುಗಳು. ಕರ್ಮಜ ಅಂದ್ರೆ ಕರ್ಮದಿಂದ ಹುಟ್ಟಿದ. ತಾನ್ ಸರ್ವಾನ್ ಅವೆಲ್ಲವುಗಳನ್ನು ಕರ್ಮಜಾನ್ ವಿಧಿ, ಕರ್ಮದಿಂದ ಹುಟ್ಟಿದವುಗಳೆಂದು. ಇವೆಲ್ಲ ಬೇರೆ ಬೇರೆ ಕರ್ಮಗಳನ್ನು ಮಾಡಿದಾಗ ಆಗುವಂತಹದ್ದು, ಕರ್ತವ್ಯ ಮಹತ್ವ, ಒಳ್ಳೆಯ ಕರ್ತವ್ಯ ಕರ್ಮದಿಂದ ಆಗುವಂತಹದ್ದು. ಏವಂ ಜ್ಞಾತ್ವಾ ವಿಮೋಕ್ಷಸೆ, ಈ ರೀತಿಯಾಗಿ ನೀನು ತಿಳಿದುಕೊಂಡಾಗ, ಜ್ಞಾತ್ವಾ ತಿಳಿದುಕೊಂಡು, ವಿಮೋಕ್ಷಸೆ ಮೋಕ್ಷವನ್ನು ಹೊಂದುವಿ, ಬಿಡುಗಡೆಯನ್ನು ಹೊಂದುವಿ. ಈ ಯಜ್ಞದ ಕೂಡ ಒಂದು ಕರ್ಮ, ಇವು ಕರ್ಮದಿಂದ ಬಂದಂಥದ್ದೇ. ಯಾವುದೇ ಒಂದು ಕಾಮನೆ, ಆಸೆ ಇಲ್ಲದೆ, ಆಸಕ್ತಿ ಇಲ್ಲದೆ ಮಾಡುವಂತಹ ಕರ್ಮ, ಒಂದು ಒಳ್ಳೆಯ ಉಪಕಾರಕ್ಕಾಗಿ, ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದಾಗ, ಎಲ್ಲವನ್ನ ಅರ್ಪಿಸಿ ಮಾಡಿದಾಗ ಅದು ಯಜ್ಞ ಅನಿಸ್ತಾ ಇದೆ. ಈ ರೀತಿ ಏವಂ ಬಹುವಿಧ ಯಜ್ಞಾ ವಿತತಾ, ಈ ರೀತಿ ಅನೇಕ ಯಜ್ಞಗಳು ಹರಡಿಕೊಂಡಿವೆ, ಅನೇಕ ಯಜ್ಞಗಳು ಪ್ರಖ್ಯಾತವಾಗಿವೆ. ಬ್ರಹ್ಮಣ ಮುಖೆ, ಪರಮಾತ್ಮನ ಸಾನ್ನಿಧ್ಯದಿಂದ ಬಂದಂತಹ ಎಲ್ಲ ಅನೇಕ ಯಜ್ಞಗಳು ಹುಟ್ಟಿಕೊಂಡಿವೆ. ಕರ್ಮಜಾನ್ ವಿಧಿ ತಾನ್ ಸರ್ವಾನ್, ಅವೆಲ್ಲವುಗಳು ಕರ್ಮದಿಂದ ಹುಟ್ಟಿದವುಗಳೆಂದು ನೀನು ತಿಳಿದುಕೋ. ವಿಧಿ ಅವೆಲ್ಲ ಕರ್ಮದಿಂದ ಮಾಡಿದಾಗ ಮಾತ್ರ ಬರುವಂತಹವುಗಳು, ಆಚರಿಸಲ್ಪಡುವಂತಹವುಗಳು. ಏವಂ ಜ್ಞಾತ್ವಾ ವಿಮೋಕ್ಷಸೆ, ಈ ರೀತಿಯಾಗಿ ನೀನು ತಿಳಿದುಕೊಂಡಾಗ ನೀನು ಮೋಕ್ಷವನ್ನ ಹೊಂದುವಿ, ಮುಕ್ತಿಯನ್ನ ಹೊಂದುವಿ. ಈ ರೀತಿ ಒಂದು ಕರ್ಮದ ಬೇರೆ ಬೇರೆ ಸ್ವರೂಪಗಳನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಜ್ಞ ಅಂದ್ರೆ ಬೇರೆ ಏನಿಲ್ಲ, ಪರಮಾತ್ಮನಿಗೆ ಎಲ್ಲವನ್ನ ಅರ್ಪಿಸುವುದು, ತ್ಯಾಗ ಮನೋಭಾವ, ಸ್ಯಾಕ್ರಿಫೈಸ್, ಆ ಒಂದು ಮನೋಭಾವ ಇದ್ದಾಗ ಅದು ಕರ್ಮದಲ್ಲಿ ಸೇರಿಕೊಂಡಾಗ ಅದು ಒಂದು ಕರ್ಮ ವೇದಕ್ಕಾಗಿ. ಅದಕ್ಕಾಗಿ ಯಜ್ಞ ಮತ್ತು ವಿಚಾರಗಳನ್ನು ಹೇಳ್ತಾ ಇಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗ, ಜ್ಞಾನನೂ ಇರಬೇಕು, ಸನ್ಯಾಸ ಭಾವ ಇರಬೇಕು, ವೈರಾಗ್ಯ ಭಾವ, ಮತ್ತೆ ಕರ್ಮ, ದಿನನಿತ್ಯ ಕರ್ಮ ಆಚರಣೆ, ಕರ್ತವ್ಯ. ಈ ರೀತಿ ಆ ಕರ್ತವ್ಯದ ಬಗ್ಗೆ, ಕರ್ಮದ ಬಗ್ಗೆ ಬೇರೆ ಬೇರೆ ಸ್ವರೂಪಗಳನ್ನ, ಬೇರೆ ಬೇರೆ ಆಯಾಮಗಳನ್ನ ವಿವರಿಸಿ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. 32ನೇ ಶ್ಲೋಕದವರೆಗೆ ಶ್ರೀಕೃಷ್ಣಾರ್ಪಣಮಸ್ತು.